ಹಾಯ್ ನಮಸ್ಕಾರ. ಇವತ್ತೊಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ ಬೋಲ್ಟ್ ಅವರ ಕಾಸ್ಮಿಕ್ ಆರ್. ಇದು ಕೇವಲ ಒಂದು ಸ್ಟಾರ್ಟಪ್ ವಾಚ್ ಅಂತಲೇ ಹೇಳ್ಬೋದು. ಕಮ್ಮಿ ರೇಟ್ನ ಒಂದು ಸ್ಮಾರ್ಟ್ ವಾಚ್ ಇದೆ. ಆ್ಯಕ್ಚುಲಾಗಿ ಇದರದ್ದು ಪ್ರೈಸ್ ಏನಿದೆ ಮತ್ತು ಈ ಪ್ರೈಸಿಗೆ ಇದು ಓಕೆನಾ ಇಲ್ವಾ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಗೆ ಬೋಲ್ಟ್ ಅವರ ಒಂದು ಕಾಸ್ಮಿಕ್ ಆರ್ ಸ್ಮಾರ್ಟ್ ವಾಚು ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಬಾಕ್ಸು ಮೇಡ್ ಇನ್ ಇಂಡಿಯಾ. ಇಲ್ಲಿ ನಮ್ಗೆ ಕಾಣ್ತಾ ಇದೆ ನೋಡಿ, ಮೇಡ್ ಇನ್ ಇಂಡಿಯಾ ಅಂಥೇಳಿ. ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದು ಬಂದು ರೌಂಡ್ ಡೈಯಲ್ಲಿ ಇದು. ಆ್ಯಕ್ಚುಲಾಗಿ ತುಂಬ ಈ ನಡುವೆ ಇದೊಂದು ಕ್ರೇಜಾಗಿದೆ. ಸ್ಮಾರ್ಟ್ ವಾಚಸ್ಸಲ್ಲಿ ಕೂಡ ರೌಂಡ್ ಡೈಯಲ್ಲಿ ತುಂಬ ಸೇಲ್ ಆಗ್ತಾಯಿದೆ ಅಂತ ನಾನು ಕೇಳ್ಪಟ್ಟೆ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಮತ್ತು ಇದರ ಒಂದು ಬಾಕ್ಸ್ನ ಡೌನ್ ಕೆಳಗಡೆ ನಮಗೆ ಈ ರೀತಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡೋದಕ್ಕೆ. ಅದು ಎಲ್ಲ ಒಂದು ಇದರಲ್ಲೂ ನಾವು ಇನ್ಸ್ಟಾಲ್ ಮಾಡ್ಕೋಬೋದು, ಆ್ಯಪಲ್ ಫೋನ್ಸಲ್ಲಿ ಮತ್ತು ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ. ನಮಗೆ ಬಾಕ್ಸ್ನ ಒಂದು ಹಿಂಭಾಗದಲ್ಲಿ ನೋಡೋಕ್ಕೆ ಸಿಗ್ತಾಯಿದೆ ನೋಡಿ, IP68ನ ಒಂದು ಪ್ರೊಟೆಕ್ಷನ್ ಇದೆ. ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ನಾರ್ಮಲಾಗಿ 30 ಮಿನಿಟ್ಸ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಮಳೆ ಆಗಲಿ ಮತ್ತು ತುಂಬ ಹೊತ್ತು ನೀರಲ್ಲ, ಅಂದರೆ ಸ್ವಿಮ್ಮಿಂಗ್ ಏನಾದರೂ ಮಾಡಿದ್ರೂ ಕೂಡ ಅಷ್ಟು ವಾಟರ್ ಪ್ರೂಫ್ ನಮಗೆ ಅದರಲ್ಲಿ ಸಿಗುತ್ತೆ ಅಂಥೇಳಿ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಆದರೆ ನಮಗೆ ಇಲ್ಲಿ ನೋಡೋಕ್ಕೆ ಸಿಗೋದು MRP ಪ್ರೈಸ್ ಬಂದು ನೋಡೋಕ್ಕೆ ಸಿಗ್ತಾಯಿದೆ ನೋಡಿ, 5999 ಅಂತ ಹೇಳಿದ್ರೆ 6000 ರೂಪಾಯಿ ಅವರು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. ನೋಡೋಣ, ಈಗ ಪ್ರೈಸ್ ರೇಂಜ್ ಹೋಗ್ತಾ ಹೇಳ್ತೀನಿ ನಾನು. ಬನ್ನಿ, ನಮಗೆ ಬಾಕ್ಸು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಕೆಲವು 3 ಮಂತ್ಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಸಹ ಸಿಗುತ್ತೆ. 1 ಇಯರ್ ವ್ಯಾರಂಟಿಗೆ 12 ಮಂತ್ಸ್ ವ್ಯಾರಂಟಿ. ಇದನ್ನು ಸ್ಕ್ಯಾನ್ ಮಾಡಿ ಏನಾದರೂ ನಾವು ರಿಜಿಸ್ಟರ್ ಮಾಡಿದ್ರೆ ಆನ್ಲೈನಲ್ಲಿ 15 ತಿಂಗಳ ಗಂಟ ನಮಗೆ ವಾರಂಟಿ ಸಿಗುತ್ತೆ. ಮತ್ತು ಇದೊಂದು ಯೂಸರ್ ಮ್ಯಾನ್ಯಲ್ ಇಲ್ಲ ಕಲರ್ ಯೂಸರ್ ಮ್ಯಾನ್ಯಲ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಚಾರ್ಜಿಂಗ್ ಡಾಕ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ, ಮ್ಯಾಗ್ನೆಟಿಕ್ಕು. ಇದು ಪಕ್ಕಕ್ಕಿಟ್ಟರೆ ನಮಗೆ ಸ್ಮಾರ್ಟ್ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನಿಲ್ಲ. ಇದರ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ ವಾಚ್ಗೆ. ಆ ರೀತಿ ಇದನ್ನು ಪ್ಯಾಕ್ ಮಾಡಿದರೆ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದು ಸೈಡ್ಗಿಟ್ಟರೆ ನಾನು ಗ್ರೀನ್ ಕಲರ್ ಬುಕ್ ಮಾಡಿದ್ದು, ಇವರು ವೈಟ್ ಕಲರ್ನ ಕಳಿಸಿದ್ದಾರೆ. ಓಕೆ, ಇದು ಬಂದು ಸ್ಟೀಲ್ ಇದು ಡಯಲ್. ಇದು ಬಂದು ಸ್ಟೀಲ್ ಡಯಲ್. ಇದು ನಮಗೆ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಮತ್ತು ಇದು ಬಂದು ಸ್ಕಿನ್ ಫ್ರೆಂಡ್ಲಿ ಸಿಲಿಕಾನ್ ಸ್ಟ್ರಿಪ್. ಇದು ಸ್ಕಿನ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಚೆನ್ನಾಗಿ ಸಿಗ್ತಾಯಿದೆ. ಏನಪ್ಪ ಅಂತ ಹೇಳಿದ್ರೆ, ನನಗೊಂದು ಒಂದು ನೆಗೆಟಿವ್ ಥಾಟ್ ಇದ್ರ ಬಗ್ಗೆ ಏನು ಬಂದಿದೆ ಅಂತ ಹೇಳಿದ್ರೆ, ಬೆಲ್ಟ್ ಒಂದು ಗ್ರೀನ್ ಕಲರ್ದು ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದೇನೆ. ಆದರೆ ನನಗೆ ಬಂದಿದ್ದು ವೈಟ್ ಕಲರು. ನೋಡೋಣ. ಮತ್ತು ನಮಗೆ ಬೆಲ್ಟ್ ಕೂಡ ಬೇರೆ ಬೆಲ್ಟನ್ನು ಕೂಡ ನಾವು ಹಾಕ್ಕೋಬೋದು. ನಮಗೆ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಇದರ ಒಂದು ಬೆಲ್ಟ್ ಈ ರೀತಿ ಇದೆ, ಚೆನ್ನಾಗಿದೆ. ಅದು ಬಿಟ್ಟರೆ ಮತ್ತು ನಾವು ಇದನ್ನು ಪೀಲ್ ಮಾಡಿಬಿಡೋಣ. ನಮಗೆ ನೋಡಿ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. 1.3 ಇಂಚ್ನ ಒಂದು HD ಸ್ಕ್ರೀನ್ ಡಿಸ್ಪ್ಲೇ ಇದು. ಇದರಲ್ಲಿ ನಮಗೆ 10 ಡೇಸ್ ಬ್ಯಾಟ್ರಿ ಲೈಫ್ ಸಿಗುತ್ತೆ. ಮೇನ್ ಪಾಯಿಂಟ್ಸ್ ಹೇಳ್ತೀನಿ. ತುಂಬ ಜನ ಬ್ಯಾಟ್ರಿ ಲೈಫ್ಗೋಸ್ಕರ ತುಂಬ ಜನ ಸ್ಮಾರ್ಟ್ ವಾಚ್ ತೊಗೊತಾರೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಮೇಯ್ನಾಗಿ ಇದರಲ್ಲಿ 10 ಡೇಸ್ ಬ್ಯಾಟ್ರಿ ಲೈಫ್ ಸಿಗುತ್ತೆ ನಮಗೆ. ಮತ್ತು ಇದರ ಒಂದು ಚಾರ್ಜಿಂಗ್ ಟೈಮ್ ಬಂದು ನಿಮಗೆ ಫುಲ್ ಚಾರ್ಜ್ ಆಗೋದಕ್ಕೆ 0 to 100 ಕೇವಲ 2 ಅವರ್ಸಲ್ಲಿ ನಿಮಗೆ ಫುಲ್ ಚಾರ್ಜಿಂಗ್ ಆಗಿಬಿಡುತ್ತೆ. ಅದೊಂದು ಒಳ್ಳೆ ವಿಷಯ. ಅದು ಬಿಟ್ಟರೆ ನಮಗೆ 100+ ಸ್ಮೋಟ್ ಮೋಡ್ ಸಿಗುತ್ತೆ. ಮತ್ತು 150+ ನಮಗೆ ಕ್ಲೌಡ್ ವಾಚ್ ಫೇಸಸ್ ಸಹ ನಮಗೆ ಇದರಲ್ಲಿ ಸಿಗುತ್ತೆ. ಇದೊಂಥರ ಕಾಣ್ತಾ ಇದೆ ನೋಡಿ, ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ನಮಗೆ ವಾಚ್ನ ಹಿಂಭಾಗ ನೋಡಿ, ನಮಗೆ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದು ಬಂದು 1.3 ಇಂಚ್ನ ಒಂದು HD ಡಿಸ್ಪ್ಲೇ. ನಮಗೆ ಹಿಂಭಾಗದಲ್ಲಿ ನಮಗೆ ಕೆಲವು ಸೆನ್ಸರ್ ಸಿಗ್ತಾಯಿದೆ. ಮತ್ತು ಇದರ ಒಂದು ಡಾಕ್ ಕನೆಕ್ಟಿವಿಟಿ ನೋಡಿ, ಚಾರ್ಜಿಂಗ್ ಕನೆಕ್ಟಿವಿಟಿದು ಸಿಗ್ತಾಯಿದೆ ಇಲ್ಲಿ ನಮಗೆ ನೋಡೋದಕ್ಕೆ. ಸಖತ್ ಸ್ಟ್ರಾಂಗ್ ಇದೆ ಇವರು, ನಿಜವಾಗ್ಲೂ ಈ ರೀತಿ ಇರಬೇಕು. ಆ್ಯಕ್ಚುಲಿಗೆ ಮ್ಯಾಗ್ನೆಟಿಕ್ ಪವರು ತುಂಬ ಚೆನ್ನಾಗಿದೆ. ಕೆಲವು ಸೆನ್ಸರ್ಸ್ ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ವಾಚು ವೆಯ್ಟ್ ಇಲ್ಲ. ಆ್ಯಕ್ಚುಲಾಗಿ ಕಾಣ್ತಾ ಇದೆ, ವೆಯ್ಟ್ ಇಲ್ಲ. ಕೈಗೂ ನೋಡೋಕ್ಕೆ ಚೆನ್ನಾಗಿದೆ ವೈಟ್. ಆದರೆ ಏನಪ್ಪ ಅಂತ ಹೇಳಿದ್ರೆ ಕೊಳೆ ಆಗುತ್ತೆ, ಅದೊಂದು ಬೇಜಾರಾಗುತ್ತೆ. ಅದು ಬಿಟ್ಟರೆ ನಿಜವಾಗ್ಲೂ ವೈಟ್ ಕಲರನ್ನು ಚೆನ್ನಾಗಿ ಸಿಗ್ತಾ ಇದೆ ನೋಡೋದಕ್ಕೆ ನಮಗೆ.
ನೋಡಿ ಇದು ಸ್ಕ್ಯಾನ್ ಮಾಡಿದ್ರೆ ನಮಗೆ, ನಾನು ಆ್ಯಂಡ್ರಾಯ್ಡ್ ಫೋನಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ, ಪಿಕ್ಸೆಲ್ 6a ಇದು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಅದನ್ನು ಸ್ಕ್ಯಾನ್ ಮಾಡೋದಕ್ಕೆ ನಮಗೆ ಬೋಲ್ಟ್ ಫಿಟ್ ಅವರ ಒಂದು ಆ್ಯಪು ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾಯಿದೆ. ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಲ್ ಮಾಡೋಷ್ಟೊತ್ತಿಗೆ ಇದು ನೋಡೋಣ, ಇದು ನಮಗೆ ವಾಚ್ ಫೇಸ್ ಯಾವ ರೀತಿ ಇದೆ ಈ ಸೈಡ್ಗೆ ಇಟ್ಬಿಡೋಣ. ನಮಗೆ ಹೋಮ್ ಸ್ಕ್ರೀನು ನಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಮೇಯ್ನಾಗಿ ನಾವು ಚೆಕ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ವಾಚ್ ಫೇಸಸ್ 1 2 3 4 5 6 ವಾಚ್ ಫೇಸ್ ನಮಗೆ ವಾಚಲ್ಲೇ ನೋಡೋಕ್ಕೆ ಸಿಗುತ್ತೆ. ಈ ರೀತಿ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದ್ರೆ ನಮಗೆ ಒಂದು ಸೆಟ್ಟಿಂಗ್ ಸಿಗುತ್ತೆ, ಬ್ರೈಟ್ನೆಸ್ಸು ಮತ್ತು ವೈಬ್ರೇಟು, ಸೈಲೆಂಟ್ ಮೋಡ್ ಅದು ಸೈಲೆಂಟ್ ಮೋಡ್ಗೆ ಹಾಕೋದಕ್ಕೆ. ಮತ್ತು ಅದು ಬಿಟ್ಟರೆ ಫೈನ್ ಡಿವೈಸು, ಟಾರ್ಚು, ಮತ್ತು ಇದು ಬಂದು ಟರ್ನ್ ಆಫ್ ವೈಬ್ರೇಷನ್ ಆ್ಯಂಡ್ ಲೋವರ್. ಓಕೆ, ಇದು ಸಹ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಅದು ಬಿಟ್ಟರೆ ನಮಗೆ ಸೈಡಲ್ಲಿ ಇದು ಮಾಡಿದ್ರೆ, ನಮಗೆ ಸೈಡಲ್ಲಿ ಸ್ವೈಪ್ ಮಾಡಿದ್ರೆ ನಮಗೆ ಕೆಲವು ಎಕ್ಸಸೈಸಸ್ ಮೋಡ್ ಸಿಗುತ್ತೆ. ನಮಗೆ ನೋಡಿ ಕಾಣ್ತಾಯಿದೆ, ಸ್ಟೆಪ್ಸು, ಸ್ಲೀಪ್ ಮಾನಿಟರಿಂಗ್ ಇದೆ, ಹಾರ್ಟ್ ರೇಟ್ ಇದೆ, ಮತ್ತು ಟ್ರೈನಿಂಗ್, ಬ್ಲಡ್ ಪ್ರೆಷರ್, ಆಕ್ಸಿಜನ್, ಬ್ಲಡ್ ಆಕ್ಸಿಜನ್ನು, ಮತ್ತು ವೆದರ್, ಶಟರ್, ಪ್ಲೇಯರ್, ಬ್ರೀತ್, ಗೇಮ್ಸ್ ಇದರಲ್ಲಿ 2-3 ಇರಬೇಕು ಅಂದ್ಕೊತೀನಿ. 2 ಗೇಮ್ಸ್ ಇದೆ, ಮತ್ತು ಸ್ಟಾಪ್ ವಾಚ್, ಅಲಾರಾಮ್, ಟೈಮರ್, ಸೆಟ್ಟಿಂಗ್ಸಲ್ಲಿ ನಮಗೆ ಮೆನ್ಯೂ ವ್ಯೂ ಬೇಕಾ ಅಥವಾ ಗ್ರಿಡ್ ವ್ಯೂ ಬೇಕಾ ಅಂತ ಕೇಳ್ತಾ ಇದೆ. ನಾನು ಲಿಸ್ಟ್ ವ್ಯೂ ಇಟ್ಕೊತೀನಿ. ಅದು ಬಿಟ್ಟರೆ ನಮಗೆ ವೈಬ್ರೇಷನ್ ಆನ್ ಮಾಡೋದು, ಮತ್ತು ಥಿಯೇಟ್ರ್ ಮೋಡ್ ಆಫ್ ಆನ್ ಮಾಡೋದು, ಮತ್ತು ರೀಸೆಟ್ ಮಾಡೋದು, ಪವರ್ ಆಫ್, ರೀಸ್ಟಾರ್ಟ್, ಎಬೋಟ್, ಮತ್ತು ಅದರ ಒಂದು QR ಕೋಡ್. ನಮಗೆ ಇದರಲ್ಲಿ ಇದು ಬಂದು ಮೆನ್ಯೂ ವ್ಯೂ ಇದು, ಅದೇ ನಾನು ಇದರಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಸೆಟ್ಟಿಂಗ್ಸಲ್ಲಿ ಮೆನ್ಯೂ ವ್ಯೂ ಅಥವಾ ಗ್ರಿಡ್ ವ್ಯೂ ಅಂತ ಇದೆಯಲ್ವ, ಈಗ ನೋಡಿ ನಮಗೆ ಗ್ರಿಡ್ ವ್ಯೂ ಸಿಗುತ್ತೆ ನೋಡೋಕ್ಕೆ. ಓಕೆನಾ. ಮತ್ತು ನಾವು ಹೋಮ್ ಇದರಿಂದ ನಮಗೆ ಈ ಕಡೆ ಸ್ವೈಪ್ ಮಾಡಿದ್ರೆ ಆ್ಯಕ್ಟಿವಿಟಿ ಡೇಟಾ ನಮಗೆ ನೋಡೋಕ್ಕೆ ಸಿಗುತ್ತೆ. ಆಗಲೇ ನೋಡಿ ನಾನು ಯೂಸ್ ಮಾಡಿಲ್ಲ, ಸುಮ್ಮನೆ ಶೇಕ್ ಮಾಡೋದಕ್ಕೆ ನಮಗೆ ಇಲ್ಲಿ 23 ಸ್ಟೆಪ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಅದು ಯಾವ ರೀತಿ ಕೌಂಟ್ ಮಾಡುತ್ತೋ ಗೊತ್ತಿಲ್ಲ ನನಗೆ. ಅದು ಬಿಟ್ಟರೆ ನಮಗೆ ಈ ಕಡೆ ಹಾರ್ಟ್ ರೇಟ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಹಾರ್ಟ್ ರೇಟ್ ಆಗಲೇ ಸ್ಕ್ಯಾನ್ ಆಗ್ತಾ ಇದೆ. ನೋಡೋಣ ಎಷ್ಟು ಅದು ಹಾರ್ಟ್ ರೇಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಲೈವಲ್ಲೇ ಚೆಕ್ ಮಾಡೋಣ. ಕಾಣ್ತಾ ಇದೆ, ಇನ್ನೂ ಸ್ಕ್ಯಾನ್ ಆಗ್ತಾನೆ ಇದೆ. 69 BPM, ನಾರ್ಮಲಾಗಿ 72. ಓಕೆ, ನಾರ್ಮಲ್ ಸೆನ್ಸರ್ಸ್ ಪರವಾಗಿಲ್ಲ, ತುಂಬ ಅಕ್ಯುರೇಟ್ ಏನಲ್ಲ, ಆದರೆ ನಾರ್ಮಲಾಗಿ ಓಕೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಬ್ಲಡ್ ಆಕ್ಸಿಜನ್ ಸಹ ನಮಗೆ ನೋಡೋಕ್ಕೆ ಸಿಗ್ತಾಯಿದೆ. ಇಲ್ಲೇ ಅವರು ಕೆಲವು ರೀಡಿಂಗ್ಸ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಮೋರ್ ದೆನ್ 99% ಮತ್ತು ಲೆಸ್ ದೆನ್ 96% ಇರಬಾರ್ದು ಅಂಥೇಳಿ, ನಾರ್ಮಲ್ ಅಂತ ಹೇಳಿದ್ರೆ ಅಷ್ಟರಲ್ಲಿರಬೇಕು ಅಂತೇಳಿ ಅವರಲ್ಲಿ ನಮಗೆ ಕೊಟ್ಟಿದ್ದಾರೆ. 97 ಓಕೆನಾ, ಕಾಣ್ತಾ ಇದೆ ನೋಡಿ. ಓಕೆನಾ. ಅದು ಬಿಟ್ಟರೆ ನಮಗೆ ಸ್ಲೀಪ್ ಮಾನಿಟರಿಂಗ್ ಸಿಗುತ್ತೆ ಪಕ್ಕದಲ್ಲಿ, ಮತ್ತು ಪ್ಲೇಯರ್ ವಾಚ್ ಡಿಸ್ಕನೆಕ್ಟೆಡ್ ಇದೆ. ವಾಚ್ನ ಇದು ಮಾಡಿ ನಾವು ಪೇರ್ ಮಾಡಿ ನಾವು ಅದಕ್ಕೆ ಇದು ಮಾಡ್ಬೋದು. ಇದೆಷ್ಟಾಯಿತು ನಮಗೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಹೋದ್ರೆ ಸಿಗುತ್ತೆ. ಮತ್ತು ಕೆಳಗಿಂದ ಮಾಡಿದ್ರೆ ಯಾವುದೇ ನೋಟಿಫಿಕೇಷನ್ಸ್ ನಮಗೆ ಕೆಳಗಿಂದ ಸ್ವೈಪ್ ಮಾಡಿದ್ರೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಷ್ಟು ಮಾತ್ರ ನಮಗೆ ವಾಚಲ್ಲಿ ಸಿಗುತ್ತೆ. ಬನ್ನಿ ಈಗ ನಾವು ಆ್ಯಪ್ನ ಒಂದು ಯೂಸರ್ ಇಂಟರ್ಫೇಸ್ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ನೋಡಿ ಕಾಣ್ತಾ ಇದೆ, ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಅದರ ಒಂದು ಯೂಸರ್ ಇಂಟರ್ಫೇಸ್ನ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಫಸ್ಟು ನಾನು ಡಿವೈಸ್ನ ಕನೆಕ್ಟ್ ಮಾಡಿಬಿಡ್ತೇನೆ. ಸರ್ಚಿಂಗ್ ಫಾರ್ ಎ ಸ್ಮಾರ್ಟ್ ವಾಚ್ ಅಂತೇಳಿ ಅದು ನಮಗೆ ಎಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆನ್ ಮಾಡಿ, ಬ್ಲೂಟೂತ್ ಆನಲ್ಲ ಇದೆ, ಇದು ಸ್ಮಾರ್ಟ್ ವಾಚ್ ಆನಲ್ಲಿದೆ. ನೋಡೋಣ ಇದು ಚೆಕ್ ಮಾಡುತ್ತಾ ಇಲ್ವ ಅಂತೇಳಿ. ಇಲ್ಲಿ ತೋರಿಸ್ತಾ ಇದೆ, ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಮಗೆ ನೋಟಿಫಿಕೇಷನ್ ಸಿಗ್ತಾ, ಒಂಥರ ವೈಬ್ರೇಷನ್ ಸೌಂಡ್ ಸಹ ಬಂತು. ಅದು ನಿಮಗೆ ಕೇಳ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಯೂಸರ್ ಇಂಟರ್ಫೇಸ್ ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ಓಕೆನಾ. ಅದು ಬಿಟ್ಟರೆ ನಮಗೆ ಫಸ್ಟ್ ಯೂಸರ್ ಇಂಟರ್ಫೇಸ್ ಈ ಥರ ಇದೆ ಫಸ್ಟ್ ಸ್ಕ್ರೀನಲ್ಲಿ. ಮತ್ತು ನೆಕ್ಸ್ಟ್ ಸ್ಕ್ರೀನಲ್ಲಿ ನಮಗೆ ಟೋಟಲ್ ವಾಚ್ ಬಗ್ಗೆ ನಮಗೆ ಸೆಟ್ಟಿಂಗ್ಸ್ ಅಥವಾ ಆಗಲಿ ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ವಾಚ್ ಫೇಸಸ್ ಮೇನ್ ಆಗೋಣ. ತುಂಬ ಜನ ವಾಚ್ ಫೇಸಸ್ಗೆ ತುಂಬಾ ಇದು ಮಾಡ್ತಾರೆ. ಮತ್ತು ಇದರಲ್ಲಿ ಎಡಿಟ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ ಫಸ್ಟ್ ವಾಚ್ ಫೇಸಲ್ಲಿ, ಅದು ಏನಪ್ಪ ಅಂತ ಹೇಳಿದ್ರೆ ನಮಗೆ ಸೆಲೆಕ್ಟ್, ನಮ್ಗೆ ಇಷ್ಟ ಆಗಿದ್ದ ಒಂದು ವಾಲ್ಪೇಪರ್ನ ನಾವು ಸೆಲೆಕ್ಟ್ ಮಾಡಿ ಹಾಕೋಬೋದು. ಮತ್ತು ಮೋರ್ ವಾಚ್ ಫೇಸಸ್ಸಲ್ಲಿ ಹೋದರೆ ನಮಗೆ ಕ್ಲೌಡ್ ವಾಚ್ ಫೇಸಸ್ ಸಹ ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ನೋಡಿ. ಯಾವುದಾದ್ರೂ ಒಂದು ಅರ್ಜೆಂಟಲ್ಲಿ ಯಾವುದಾದ್ರೂ ಒಂದು ಈಗಲೇ ನಿಮ್ಮ ಕಣ್ಮುಂದೆ ಒಂದು ಅಪ್ಡೇಟ್ ಮಾಡ್ತೇನೆ ಯಾವ ರೀತಿ ಎಷ್ಟು ಫಾಸ್ಟ್ ಆಗ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಅದು ಡೌನ್ಲೋಡ್ ಆಗಿ ಆಮೇಲೆ ಇದಕ್ಕೆ ಆ್ಯಕ್ಚುಲಾಗಿ ಇನ್ಸ್ಟಾಲ್ ಆಗುತ್ತೆ.
ನೋಡೋಣ ಯಾವುದಾದ್ರೂ ಯುನೀಕ್ ಆಗಿರೋದು ಯಾವುದನ್ನು ನೋಡ್ತಾ ಇದ್ದೀನಿ. ಎಲ್ಲ ಒಳ್ಳೆ ಕಾರ್ಟೂನ್ ಥರ ಇದೆ. ಹೌದು, ಅನಲಾಗ್ ಥರನೂ ಯಾವುದು ನಮಗಿಲ್ಲಿ ಕಾಣ್ತಾ ಇಲ್ಲ ಅಷ್ಟೊಂದು. ಎಲ್ಲ ಬರೀ ಪೇಂಟಿಂಗಲ್ಲಿ ಮಾಡಿದ್ರೆ ನಮಗೆ ಯಾವ ರೀತಿ ಕಾಣುತ್ತೋ ಆ ಥರ ಕಾಣ್ತಾ ಇದೆ. ಇದು ಯಾವುದೋ ಒಂದಿದೆ, ಹಾಕಿದ್ದೀನಿ ನೋಡೋಣ. ಇಲ್ಲಿ ಆಗ್ತಾಯಿದೆ ನೋಡಿ, ಆಗಲೇ 1% ಡೌನ್ಲೋಡ್ 7. ಪರವಾಗಿಲ್ಲ, ತುಂಬ ಫಾಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಕಾಣ್ತಾ ಇದೆ ವಾಚು. ಈ ವಾಚ್ ಫೇಸು, ಈ ವಾಚ್ ಇದಕ್ಕೆ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ನಮಗೆ ಈ ರೀತಿ ನಮಗೆ ವಾಚ್ ಫೇಸಸ್ ಇಷ್ಟೊಂದು ನಮಗೆ ವಾಚ್ ಫೇಸಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ನೋಟಿಫಿಕೇಷನ್ ಸೆಂಟರಲ್ಲಿ ಹೋದರೆ ಎಲ್ಲ ನಾವು ಆನ್ ಮಾಡ್ಕೋಬೋದು. ನಮಗೆ ಯಾವ್ದು ಬೇಕೋ ನೋಟಿಫಿಕೇಷನ್ಸ್ನ ನಾವು ಆನ್ ಮಾಡ್ಕೋಬೋದು. ಅದು ಬಿಟ್ಟು ಅಲಾರಮ್ ಸಹ ಇಲ್ಲಿದೆ, ಶಟರ್, ಕ್ಯಾಮ್ರಾ ನಾವು ಇಲ್ಲಿಂದಲೇ ನಾವು ಆಪ್ರೇಟ್ ಮಾಡ್ಬೋದು, ಆನ್ ಆಫ್ ಮಾಡೋದು. ಅದು ಬಿಟ್ಟರೆ ನಮಗೆ ಅದರ್ಸ್ ಅಂತ ಇದೆ. ಇದರಲ್ಲಿ ನಮಗೆ ಟೈಮ್ ಫಾರ್ಮ್ಯಾಟು 12 ಅವರ್ಸ್ಗೋ 24 ಅವರ್ಸ್ಗೋ ಯೂನಿಟ್ಟು ಇವೆಲ್ಲ ನಾರ್ಮಲ್ ಇದೆ. ಇದೆಲ್ಲ ಕೆಲವು ಡ್ರಿಂಕ್ ರಿಮೈಂಡರ್ ಇದೆ, ವೆದರ್ ಅಪ್ಡೇಟ್ ಇದೆಲ್ಲ ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ಮತ್ತು ಅದು ಬಿಟ್ಟರೆ ನಮಗೆ ಇಲ್ಲಿ ಅಪ್ಗ್ರೇಡ್ ಸಹ ಇದೆ. ಇದು ಬಂದು ಈಸ್ ಅಪ್ ಟು ಡೇಟ್, ಸಾಫ್ಟ್ವೇರ್ ಬಂದು ಅಪ್ ಟು ಡೇಟ್ ಅಂತ ತೋರಿಸ್ತಾ ಇದೆ. ಇದೇನಪ್ಪ ಅಂತ ಹೇಳಿದ್ರೆ ವಾಚ್ಗೆ ಸಂಬಂಧಪಟ್ಟಿದ್ದು ಮಾತ್ರನೇ ಇದು. ಅದು ಬಿಟ್ಟರೆ ನಮಗೆ ಈ ಕಡೆ ನಮ್ಮ ಪ್ರೊಫೈಲ್ ಇದು, ನಾವೇನೇನು ನಮ್ಮ ಹೈಟು ವೆಯ್ಟ್ ಏನಿದೆ ಎಲ್ಲ ನಾವಿಲ್ಲಿ ಸೆಟ್ ಮಾಡಿಕೊಂಡು ಮತ್ತು ಟಾರ್ಗೆಟ್ ಮಾಡ್ಕೊಳ್ಳೋದು. ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ಒಂದು ಡೇಗೆ ಎಷ್ಟು ಸ್ಟೆಪ್ಸ್, ನಾವು ಎಷ್ಟು ಸ್ಟೆಪ್ಸ್ ಹೋಗ್ಬೋದು ಅಂತೇಳಿ ನಾವಲ್ಲಿ ಸೆಟ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ನೆಕ್ಸ್ಟು ನಮಗೆ ಇನ್ನೇನು ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ. ನಾರ್ಮಲ್ ಎಲ್ಲ ಇದೇ ಯೂನಿಕ್ ಏನಂತಾರೆ ಅಂದರೆ ಸೇಮ್ ಇದೇ ಥರ ಒಂದು ಯೂಸರ್ ಇಂಟರ್ಫೇಸು ನಾನು ಡಾಫಿಟ್ ಅಂತ ಇನ್ನೊಂದು ಆ್ಯಪ್ ಇದೆ, ಅದ್ರದ್ದು ನೋಡಿದೆ. ಸೇಮ್ ಡಿಟ್ ಸೇಮ್ ಇದೆ. ಹಾಗಾಗಿ ನಿಮಗೆ ಈ ವಾಚ್ ಬಗ್ಗೆ ಏನು ಅನ್ನಿಸ್ತು? ಮತ್ತು ಇದರ ಒಂದು ಪ್ರೈಸ್, ಹೌದು ಇದರ ಒಂದು ಪ್ರೈಸ್ ಹೇಳ್ಬೇಕಂತ ಇದ್ದೀನಿ ನಿಮಗೆ. ಆ್ಯಕ್ಚುಲಾಗಿ ನೀವು ಅದರ boultaudio.com ಹೋದರೆ ನಿಮಗೆ 1500 ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಈಗ ಸೇಲ್ಸ್ ಹೋಗ್ತಾ ಇದೆ. ಹಾಗಾಗಿ ನಿಮಗೆ ಫ್ಲಿಪ್ಕಾರ್ಟಲ್ಲೇ ನಾನು ಇದನ್ನು ಬೈ ಮಾಡಿದ್ದು ಕೇವಲ 899 ರುಪೀಸ್ಗೆ, ಅಂದರೆ 900 ರೂಪಾಯಿಗೆ ಮಾತ್ರ ಇದನ್ನು ನಾನು ಬೈ ಮಾಡಿದ್ದು. ಒಂದು ಒಳ್ಳೆ ಸ್ಮಾರ್ಟ್ಫೋನ್, ಒಂದು ಒಳ್ಳೆ ಸ್ಮಾರ್ಟ್ ವಾಚ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬ್ಲೂಟೂತ್ ಕಾಲಿಂಗ್ ಒಂದಿಲ್ಲ. ಬ್ಲೂಟೂತ್ ಕಾಲಿಂಗ್ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಸ್ಪೀಕರ್ ಆನಲ್ಲೇ ನಾವು ಫೋನ್ ಮಾತಾಡಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ಪು ಜಲ್ದಿನೇ ಖಾಲಿ ಆಗಿಬಿಡುತ್ತೆ. ನಿಮಗೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಇತ್ತು ಅಂತ ಹೇಳಿದ್ರೆ, ಬ್ಲೂಟೂತ್ ಕಾಲಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೂ ನಿಮಗೆ 6 to 7 days ಆದರೂ ಬ್ಯಾಟ್ರಿ ಬ್ಯಾಕಪ್. ನಿಮಗೆ ಈ ಸ್ಮಾರ್ಟ್ ವಾಚ್ ಹೆಂಗಿದೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ಬೈ ಮಾಡಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು, ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಬಾಯ್.